ನಮಸ್ಕಾರ ಕರ್ನಾಟಕದ ಸಮಸ್ತ ಜನತೆಗೆ. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣದ ಬಗ್ಗೆ ಒಂದು ವಿಚಾರಣೆ ನೋಡುವುದಾದರೆ ಈಗಾಗಲೇ ಅಂದರೆ ಸ್ನೇಹಿತರೆ ಮಂಗಳವಾರ 10:30 ಗಂಟೆಗೆ ನಾವು ಹೇಳಿದ ಹಾಗೇನೆ 7 ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಇನ್ನುಳಿದ ಜಿಲ್ಲೆಗಳಿಗೆ ಹಣ ಜಮಾ ಆಗಿಲ್ಲ. 7 ಜಿಲ್ಲೆಗಳಿಗೆ ಮಾತ್ರ ನಾವು ಹೇಳಿದ ಹಾಗೇನೆ ಪಕ್ಕ ಹಣ ಜಮಾ ಆಗಿದೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಅಂದರೆ ಸೆಪ್ಟೆಂಬರ್ 4 ಅಂದರೆ ಬುಧವಾರ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಈ 12 ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಎಂದು ಸರ್ಕಾರದ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗಿರ್ಬೋದು, ಅದೇ ರೀತಿ ಸಿದ್ದರಾಮಯ್ಯನವರಾಗಿರ್ಬೋದು ಈ ಒಂದು ಹೇಳಿಕೆಯನ್ನು ಸ್ಪಷ್ಟನೆ ಮಾಡಿದ್ದಾರೆ. ಯಾವುವು ಆ 12 ಜಿಲ್ಲೆಗಳು ಎಂದು ಸಂಪೂರ್ಣ ಪಟ್ಟಿ ವಿವರಣೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಸ್ನೇಹಿತರೆ, ಇಂಥ ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ. ಸ್ನೇಹಿತರೆ, ನಾವು ಮೊದಲಿಗೆ ಹೇಳಿದ್ದೇವೆ, ನಾವು ಹೇಳಿದಾಗೆ ಈ 7 ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಎಂದು. ಆ 7 ಜಿಲ್ಲೆಗಳು ಯಾವುವೆಂದು ಹೇಳೋಣ. ಮೊದಲಿಗೆ ಸ್ನೇಹಿತರೆ, ಬಾಗಲಕೋಟೆ, ಮೈಸೂರು, ಬೆಂಗಳೂರು, ಹಾಸನ, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಇತ್ಯಾದಿ ಜಿಲ್ಲೆಗಳಿಗೆ ಸ್ನೇಹಿತರೆ ಇಂದು ಮಂಗಳವಾರ ಹಣ ಜಮಾ ಆಗಿದೆ ಸ್ನೇಹಿತರೆ. ಅದೇ ರೀತಿ ಸ್ನೇಹಿತರೆ, ನಾಳೆ ಬುಧವಾರ ಅಂದರೆ ಸೆಪ್ಟೆಂಬರ್ 3ನೇ ತಾರೀಕಿನಂದು ಈ 12 ಜಿಲ್ಲೆಗಳಿಗೆ ಹಣ ಜಮಾ ಮಾಡ್ತೀವಿ ಎಂದು ಸರ್ಕಾರದವರು ಆದೇಶವನ್ನು ನೀಡಿದ್ದಾರೆ. ಯಾವುವು ಆ 12 ಜಿಲ್ಲೆಗಳು ಎಂದು ಸಂಪೂರ್ಣವಾಗಿ ಪಟ್ಟಿ ವಿವರಣೆಯೊಂದಿಗೆ ನೋಡೋಣ. ಧಾರವಾಡ, ತುಮಕೂರು, ಯಾದಗಿರಿ, ಬೆಂಗಳೂರು ಗ್ರಾಮಾಂತರ, ಚಾಮರಾಜನಗರ, ಶಿವಮೊಗ್ಗ, ಬೆಳಗಾವಿ, ವಿಜಯಪುರ, ದಕ್ಷಿಣ ಕನ್ನಡ, ರಾಮನಗರ, ಕೊಪ್ಪಳ, ಗದಗ. ಸೆಪ್ಟೆಂಬರ್ 4 ಬುಧವಾರದಂದು ಸ್ನೇಹಿತರೆ 10:30 ಗಂಟೆಗೆ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ ಸ್ನೇಹಿತರೆ. ಇಲ್ಲಿವರೆಗೂ ಕೂಡ ನೀವು ಬ್ಯಾಂಕ್ಗೆ ಹೋಗಿ ವಿಚಾರಣೆ ಮಾಡುವುದಾಗಲಿ ಏನೂ ಕೂಡ ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಬುಧವಾರ 10:30 ನಂತರ ನೀವು ನಿಮ್ಮ ಹತ್ತಿರದ ನಿಮ್ಮ ಶಾಖೆಗೆ ಹೋಗ್ಬಿಟ್ಟು ನೀವು ಗೃಹಲಕ್ಷ್ಮಿ ಹಣನ ಚೆಕ್ ಮಾಡಿಸಿ ನಿಮಗೆ ಗೃಹಲಕ್ಷ್ಮಿ ಹಣ ಜಮಾ ಆಗಿರುತ್ತದೆ ಸ್ನೇಹಿತರೆ. ಇದು ಅಂತೂ ಪಕ್ಕ. ನಿನ್ನೆಯ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ನಾವು ಹೇಳಿದಾಗೇನೆ ಹಣ ಜಮಾ ಆಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಸಾಕಷ್ಟು ಜನ ಕಮೆಂಟ್ನ ಮಾಡಿದ್ದಾರೆ. ಅದೇ ರೀತಿ ಸ್ನೇಹಿತರೆ, ನಿಮ್ಮ ಜಿಲ್ಲೆಗಳ ಪಟ್ಟಿ ವಿವರಣೆಯನ್ನು ನಾವು ಹೇಳಿರುತ್ತೇವೆ. ನಾವು ಹೇಳಿದಾಗೆ ನಿಮ್ಮ ಜಿಲ್ಲೆಗೂ ಕೂಡ ಹಣ ಜಮಾ ಆಗಿದರೆ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ನ ತಿಳಿಸಿ. ಅದೇ ರೀತಿ ಸ್ನೇಹಿತರೆ, ಯಾವುದೇ ಯೋಜನೆಗಳಾಗಲಿ ಯಾವುದೇ ಒಂದು ಸರ್ಕಾರದ ಆದೇಶಗಳಲ್ಲಿ ನಿಮಗೆ ಏನೇ ತೊಂದರೆಗಳಿದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಕಮೆಂಟ್ ಬಾಕ್ಸ್ ಸದಾಕಾಲ ನಿಮಗಾಗಿ ಕಾಯುತ್ತಿರುತ್ತದೆ.